ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಗಳನ್ನ ಕೊಂದಿದ್ದ ಪಾಪಿ ಪ್ರಿಯಾಂಕಾ ಕೊನೆಗೂ ಅರೆಸ್ಟ್ ಆಗಿರೋದು. ಪ್ರಿಯಾಂಕಾಳನ್ನ ಬಂಧಿಸಿದ್ದಾರೆ ಕಾಡುಗೋಡಿ ಪೊಲೀಸರು. 5 ವರ್ಷದ ಮಗಳನ್ನ ಪ್ರಿಯಾಂಕಾ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಸೇರ್ಕೊಂಡು ಕೊಂದು ಹಾಕಿದ್ಲು. ತಾನು ಹೊತ್ತು ಹೆತ್ತು ಸಾಕ್ತಾ ಇದ್ದಂತ ಮಗಳನ್ನ ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಕೊಂದು ಹಾಕಿಬಿಟ್ಟಿದ್ಲು ಪಾಪಿ. 5 ವರ್ಷದ ಕಂದ ಬಾಯ್ ಫ್ರೆಂಡ್ ಜೊತೆ ಇರೋದಕ್ಕೆ ಅಡ್ಡಿಯಾಗ್ತಾ ಇದ್ದಾಳೆ ಮಗಳು ಅನ್ನೋ ಕಾರಣ ಇಟ್ಕೊಂಡು ಕೊಂದು ಹಾಕಿಬಿಟ್ಟಿದ್ಲು ಈಕೆ. ಕಣ್ಣೆದುರೇ ಮಗಳ ಶವ ಇದ್ರೂ ಕೂಡ ಬರ್ತ್ಡೇ ಪಾರ್ಟಿ ಮಾಡಿದ್ಲಂತೆ ಈ ಪ್ರಿಯಾಂಕಾ. ಆಕೆಯ ವಿಕೃತ ಮನಸ್ಥಿತಿಯನ್ನ ನೋಡಿ ಒಮ್ಮೆ. ಮಗಳನ್ನ ತನ್ನ ಬಾಯ್ ಫ್ರೆಂಡ್ ಒದ್ದು ಕತ್ತು ಹಿಸುಕಿ ಕೊಲೆ ಮಾಡಿದಾನೆ. ಅದನ್ನ ನೋಡಿ ಮಗಳ ಶವ ಮನೆಯಲ್ಲೇ ಇದೆ. ಆದ್ರೂ ಕೂಡ ಮಗಳ ಶವದ ಎದುರಲ್ಲೇ ಇದ್ದು ಈಕೆ ಪಾರ್ಟಿ ಮಾಡಿದಾಳೆ. ಈಕೆಯನ್ನ ತಾಯಿ ಅಂತ ಹೆಂಗ ಕರೆಯೋದಕ್ಕೆ ಸಾಧ್ಯ ಅಂತ ಬರ್ತ್ಡೇ ಪಾರ್ಟಿ ಮಾಡಿದಾಳೆ ಈಕೆ ಮಗಳ ಶವ ಇಟ್ಕೊಂಡು. ಅದಾದ ನಂತರ ಆಕೆಯ ಬಾಯ್ ಫ್ರೆಂಡ್ ಅನ್ನ ಅರೆಸ್ಟ್ ಮಾಡ್ತಾರೆ. ಬಾಯ್ ಫ್ರೆಂಡ್ ಅರೆಸ್ಟ್ ಆದ ಸುದ್ದಿ ತಿಳಿದು ಈಕೆ ಬೇರೆ ಬೇರೆ ಕಡೆಗೆ ಸುತ್ತೋದಕ್ಕೆ ಶುರು ಮಾಡ್ತಾಳೆ ತಲೆ ತಪ್ಪಿಸ್ಕೊಂಡು. ಈಗ ಅರೆಸ್ಟ್ ಮಾಡಿದ್ದಾರೆ ಈಕೆಯನ್ನ ಕಾಡುಗೋಡಿ ಪೊಲೀಸರು. ಹಾಸನದ ಸಕಲೇಶಪುರದಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಕೆಯ ಬಾಯ್ ಫ್ರೆಂಡ್ ಅರೆಸ್ಟ್ ಆದ ಸುದ್ದಿ ತಿಳಿದು ಏನು ಒಂದೊಂದೇ ಜಿಲ್ಲೆ ಸುತ್ತಾಡಿಲ್ಲ ಈಕೆ. ಬೇರೆ ಬೇರೆ ಸ್ಥಳಗಳಿಗೆ ಪ್ರತಿದಿನ ಅಲೆದಾಡ್ತಾ ಕೊನೆಗೂ ಈಗ ಹಾಸನದಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ ಈ ಪಾಪಿ. ನೋಡಿ ಇಲ್ಲಿ ಮುದ್ದಾದ ಮಗು. ಮೊದಲಿಗೆ ಸುದ್ದಿ ಬಂದಿದ್ದು ಆ ಮಗು ಕಪ್ಪುಗಿದೆ ಅನ್ನೋ ಕಾರಣಕ್ಕೆ ಕೊಂದಿದ್ದಾಳೆ ಅಂತ ಹೇಳಿ. ಅದಾದ ನಂತರ ಅಸಲಿ ಸತ್ಯ ಹೊರಗಡೆ ಬಂತು ನೋಡಿ. ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಇರೋದಕ್ಕೆ ಈಕೆ ಅಡ್ಡಿಯಾಗಿದ್ದಾಳೆ ಮಗಳು, ಹಂಗಾಗಿ ಕೊಲೆ ಮಾಡಿರೋದು ಅಂತ ಹೇಳಿ 3 ವಿಶೇಷ ತನಿಖಾ ತಂಡ 4 ದಿನಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತವೆ. ಕೊಲೆಗಡುಕಿ ಪ್ರಿಯಾಂಕಾಳನ್ನ ಪೊಲೀಸರು ಬಂಧಿಸಿದ್ದೇ ರೋಚಕ. 4 ದಿನದ ಚೇಸಿಂಗ್ ನಲ್ಲಿ ಕೊನೆಗೂ ಸಿಕ್ಕಿ ಬಿದ್ದಿದ್ದಾಳೆ ಈ ಹಂತಕಿ ಪ್ರಿಯಾಂಕಾ. ಬೆಂಗಳೂರು, ಮೈಸೂರು, ಹಾಸನ ಎಲ್ಲಾ ಕಡೆ ಸುತ್ತಾಡ್ತಾ ಇದ್ಲು ಈಕೆ ಪೊಲೀಸ್ನವ್ರಿಗೆ ಸಿಗಬಾರದು ಅನ್ನೋ ಕಾರಣಕ್ಕೆ. ಕೊನೆಗೂ ಸಕಲೇಶಪುರ ವಿಲ್ಲಾ ಸೇರಿದ್ಲು ಮಗು ಕೊಂದಂತ ಪ್ರಿಯಾಂಕಾ. ಸಕಲೇಶಪುರದ ವಿಲ್ಲಾ ಸೇರಿದ್ಲು ಈಕೆ. ಬಾಯ್ ಫ್ರೆಂಡ್ ಅರೆಸ್ಟ್ ಆಗ್ತಿದ್ದ ವಿಚಾರ ಗೊತ್ತಾಗಿ ಅಜ್ಞಾತ ಸ್ಥಳ ಸೇರಿದ್ಲು ಈ ಕೊಲೆಗಡುಕಿ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ತಲೆಮರೆಸಿಕೊಂಡಿದ್ಲು ಈ ಪ್ರಿಯಾಂಕಾ ಫೋಟೋ ಹಿಡಿದು ಜಾಲಾಡಿತ್ತು ತನಿಖಾ ತಂಡ. ಕಾಡುಗೋಡಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಹಂತಕಿಯನ್ನ ಲಾಕ್ ಮಾಡಲಾಗಿದೆ. ಈಗ ನೋಡಿ ಹೆಂಗಿದೆ. ಕೊಲೆ ಮಾಡಿದ್ದಲ್ಲದೆ ಈಕೆ ಬೆಂಗಳೂರು, ಮೈಸೂರು, ಹಾಸನ ಅಂತ ಹೇಳಿ ಎಲ್ಲಾ ಕಡೆ ಸುತ್ತಾಡೋದಕ್ಕೆ ಶುರು ಮಾಡಿದ್ಲು. ಈ ಪ್ರಿಯಾಂಕಾಳನ್ನ ಪೊಲೀಸ್ನವರು ಬಂಧಿಸಿದ್ದೇ ರೋಚಕ. ಅರೆಸ್ಟ್ ಮಾಡೋದೊಂದ್ ಕಡೆ ಹೋಗ್ಲಿ, ಆಕೆಯನ್ನ ಹಿಡಿಯೋದಿದೆಯಲ್ಲ ಅದು ಬಹಳ ಸವಾಲಾಗಿತ್ತು ಪೊಲೀಸ್ನವ್ರಿಗೆ. ಯಾಕೆ ಅಂತ ಅಂದ್ರೆ ಈಕೆ ಮೊಬೈಲ್ ಆಫ್ ಮಾಡ್ಕೊಂಡಿದ್ದಾಳೆ. ಮೊಬೈಲ್ ಆಫ್ ಮಾಡಿಕೊಂಡು ಅದಾದ ನಂತರ ಬೆಂಗಳೂರಿಗೆ ಬರ್ತಾಳೆ, ಮೈಸೂರಿಗೆ ಹೋಗ್ತಾಳೆ, ಅದಾದ ನಂತರ ಹಾಸನಕ್ಕೆ ಹೋಗ್ತಾಳೆ. ಹೆಂಗ್ ಗೊತ್ತಾಗೋದಕ್ಕೆ ಸಾಧ್ಯ, ಹೆಂಗ್ ಕಂಡುಹಿಡಿಯೋದಕ್ಕೆ ಸಾಧ್ಯ? ಬಟ್ ಪೊಲೀಸ್ನವರು ಬಹಳ ಇಂಟ್ರೆಸ್ಟಿಂಗ್ ಆಗಿ ಕೆಲಸ ಮಾಡಿದ್ದಾರೆ ಮತ್ತು ಈ ಪ್ರಕರಣ ಬಹಳ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿತ್ತು. ನಿಮ್ಗೆ ಲವರ್ ಜೊತೆ ಪ್ರಿಯಾಂಕಾ ಸುತ್ತಾಡಿರುವಂತ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ ನೋಡಿ. ಮೋಹನ್ ಮತ್ತು ಪ್ರಿಯಾಂಕಾ ಇಬ್ರು ಒಟ್ಟೊಟ್ಟಿಗೆ ಓಡಾಡ್ತಾ ಇರೋದಿದು. ಇವ್ರ ಯೋಗ್ಯತೆಗಿಷ್ಟು. ಗಂಡನ ಜೊತೆ ಬಾಳ್ವೆ ಮಾಡಕ್ಕಾಗಲ್ಲ, ಮಕ್ಕಳು ಬೇಡ ಅಂತ ಅಂದ್ರೆ ಮತ್ತೆ ಯಾಕೆ ಮದುವೆ ಆಗ್ಬೇಕಾಗಿತ್ತು? ಅದಾದ ನಂತರ ಹಾಳಾಗೋಗ್ಲಿ, ಗಂಡ ಬೇಡ ಮಕ್ಕಳು ಬೇಡ ಅಂತ ಅಂದ್ರೆ ಅವ್ರನ್ನ ಬಿಟ್ಟು ಈಕೆ ಎಲ್ಲೋ ಹೋಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಮಗಳನ್ನ ಕೊಲ್ಲುವಂತ ನಿರ್ಧಾರಕ್ಕೆ ಯಾಕೆ ಬಂದ್ಲು ಈಕೆ? ಈಗ ಆಕೆಯ ಗಂಡ ಕಣ್ಣೀರಾಗ್ತಾ ಇದ್ದಾರೆ ಮಗಳನ್ನ ಕಳ್ಕೊಂಡು. ಈಕೆ ಹೆತ್ತ ತಾಯಿ. ಈ ಜಗತ್ತಲ್ಲಿ
ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ದೊಡ್ಡವರು, ಈ ಜಗತ್ತಲ್ಲಿ ಯಾರಿಂದ ಬೇಕಾದ್ರೂ ಮೋಸ ಆಗ್ಬಹುದು ಮಕ್ಕಳಿಗೆ, ಬಟ್ ತಾಯಿಯಿಂದ ಯಾವತ್ತೂ ಕೂಡ ಅನ್ಯಾಯ ಆಗಲ್ಲ ಅಂತ. ಇಷ್ಟೆಲ್ಲ ಆದ್ರೂ ಕೂಡ ಈಕೆ ತಾಯಿ ಅಂತ ಅನಿಸ್ಕೊಳ್ಳೋದಕ್ಕೆ ಯೋಗ್ಯನೇ ಇಲ್ಲ. ಏಕೆ ತನ್ನ ಹೊಲಸು ಬುದ್ಧಿಯನ್ನ ತೋರಿಸಿದಾಳೆ, ಅನೈತಿಕ ಅಕ್ರಮ ಸಂಬಂಧ ಇಟ್ಕೊಂಡು ಇನ್ಯಾವೊಂದೋಗೋಸ್ಕರ ತಾನು ಹೊತ್ತು ಹೆತ್ತಂತ ಮಗಳನ್ನ ಕೊಲೆ ಮಾಡಿರೋದು. ಈಕೆಗೆ ಯಾವ ರೀತಿಯಾದಂಥ ಶಿಕ್ಷೆ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಜೊತೆಗೆ ಇಂಥವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ಜನಾಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಕೊಲೆ ಮಾಡಿದ ಯಾವುದೇ ರೀತಿಯಾದಂಥ ಕೊಂದ ನಂತರ ಅಥವಾ ತಪ್ಪು ಮಾಡಿದ ನಂತರ ನಮಗೆಲ್ಲ ಗಿಲ್ಟ್ ಫೀಲ್ ಕಾಡ್ತಾ ಇರುತ್ತಲ್ಲ, ಆ ಫೀಲ್ ಇವಳಿಗೆ ಇಲ್ವೇ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಕೆ ಮೊಬೈಲ್ ಆಫ್ ಮಾಡಿ ಇಟ್ಕೊಂಡಿದ್ದಾಳೆ. ಮೊಬೈಲ್ ಆಫ್ ಮಾಡಿಕೊಂಡು ಬೆಂಗಳೂರು, ಮೈಸೂರು, ಹಾಸನ ಅಂತ ಸುತ್ತಕ್ಕೆ ಹೋಗಿದ್ದಾಳೆ. ಹೆಂಗಿತ್ತು ಈಕೆಯನ್ನ ಹಿಡಿಯುವಂತ ಕೆಲಸ ಪೊಲೀಸ್ನವರದ್ದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ತನ್ನ ಒಂದು ಮಗುವನ್ನು ಎತ್ತ ತಾಯಿ ಏನು ಕೊಲೆ ಮಾಡಿದ್ರು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 3 ವಿಶೇಷ ತಂಡಗಳನ್ನು ರಚನೆ ಮಾಡಿದ್ರು. ಹೇಳಿ ಕೇಳಿ ಆರೋಪಿ ವಕೀಲೆ ಆಗಿರ್ತಾಳೆ, ಹಾಗಾಗಿ ಯಾವುದೇ ಎವಿಡೆನ್ಸನ್ನು ಬಿಡದೆ ತಲೆ ಮರೆಸ್ಕೊಳ್ಳುವಂಥ ಕೆಲಸವನ್ನು ಸಹ ಮಾಡುತ್ತೆ. ಯಾವಾಗ ತನ್ನ ಪ್ರಿಯಕರ ಜೊತೆಗೆ 2ನೇ ಗಂಡ ಮೋಹನ್ ಅನ್ನೋನು ಪೊಲೀಸರಿಗೆ ಸಿಕ್ಕಿ ಬೀಳ್ತಾನೆ, ಆ ಕ್ಷಣದಿಂದಲೇ ಎಸ್ಕೇಪ್ ಆದಂಥ ಪ್ರಿಯಾಂಕಾ ಬೆಂಗಳೂರಿನಿಂದ ಮೈಸೂರು, ಮೈಸೂರಿನಿಂದ ಹಾಸನ, ಹಾಸನದಿಂದ ಸಕಲೇಶ್ಪುರ ಹೋಗಿ ಅಲ್ಲಿನ ಒಂದು ಲಾಡ್ಜಲ್ಲಿ ತಂಗಿರ್ತಾರೆ. ಆದರೆ ಯಾವುದೇ ರೀತಿಯಾದಂಥ ಫೋನನ್ನು ಬಳಕೆ ಮಾಡ್ತಾ ಇರಲಿಲ್ಲ. ಇಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ಅಲ್ಲಿ ಯಾವುದಾದ್ರೂ TV ಆನ್ ಮಾಡಿದಾಗ ನೋಡೋದು, ಸುಮ್ಮನೆ ಕೂತ್ಕೊಳ್ಳುವಂಥ ಕೆಲಸವನ್ನು ಸಹ ಮಾಡ್ತಾಯಿದ್ರು. ಆದರೆ ಸಿಕ್ಕಂಥ ಖಚಿತ ಮಾಹಿತಿ ಆಧಾರದ ಮೇಲೆ ಏನು ಕಾಡುಗೋಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರು ಜೊತೆಗೆ ಸಬ್ ಇನ್ಸ್ಪೆಕ್ಟರ್ಗಳು ಹಾಗೂ ಕ್ರೈಮ್ ಸ್ಟಾಫ್ ಏನು ವಿಶೇಷವಾಗಿ 3 ತಂಡಗಳನ್ನು ರಚನೆ ಮಾಡಿರ್ತಾರೆ. 4 ದಿನಗಳ ಕಾಲ ಪ್ರಿಯಾಂಕಳ ಫೋಟೋವನ್ನು ಹಿಡಿದು ಎಲ್ಲ ಲಾಡ್ಜ್ಗಳನ್ನು ಹುಡುಕ್ತಾರೆ, ಜೊತೆಗೆ ರೆಸಾರ್ಟ್ಗಳಿಗೆ ಹೋಗಿ ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾರೆ, ಈ ಲೇಡಿ ಏನು ನೀವು ತೋರಿಸ್ತಕ್ಕಂಥ ಲೇಡಿ ಏನಿದ್ದಾಳೆ ಇಂತಹ ಒಂದು ಲಾಡ್ಜ್ನಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ಆ 3 ವಿಶೇಷ ತಂಡಗಳ ಪೈಕಿ ಒಂದು ತಂಡ ಆ ಲಾಡ್ಜ್ ಮೇಲೆ ದಾಳಿ ಮಾಡಿ ಲಾಡ್ಜ್ನಲ್ಲಿ ಅವಿತಿದ್ದಂಥ ಪ್ರಿಯಾಂಕಳನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಿರ್ತಕ್ಕಂಥದ್ದು. ಸದ್ಯ ಆಕೆಯನ್ನು ಏನು ಸಕಲೇಶ್ಪುರದಿಂದ ಬೆಂಗಳೂರಿಗೆ ಸಬ್ ಇನ್ಸ್ಪೆಕ್ಟರ್ ರಾಜು ಅರುಣ್ ಅವರ ನೇತೃತ್ವದಲ್ಲಿ ಹೋಗಿದ್ದಂಥ ತಂಡ ಬೆಂಗಳೂರಿಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು. ಬಂದಂಥ ಬಳಿಕ ಬಂಧನ ಪ್ರಕ್ರಿಯೆ ಎಲ್ಲವನ್ನು ಮುಗಿಸಿ ಸದ್ಯ ಈಗ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಆರೋಪಿಯನ್ನು ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಒಂದು ಸಿದ್ಧತೆಯನ್ನು ಸಹ ನಡೆಸ್ತಾ ಇದ್ದಾರೆ. ಅಲ್ಲಿ ಈಗ ಆಕೆ ಯಾವ ಕಾರಣಕ್ಕಾಗಿ ತನ್ನ ಮಗುವನ್ನೇ ಕೊಂದಲು ಅಂದರೆ ಕಾರಣಗಳು ಬೇಕಾದಷ್ಟೊಂದು ಕಾರಣಗಳನ್ನು ಕೊಟ್ಟಿದ್ದಾರೆ. ಒಂದು, ಮಗು ಕಪ್ಪಾಗಿದೆ ಅನ್ನೋ ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಜೊತೆಗೆ 2ನೇ ಮದುವೆ ಅಂದರೆ ಹಳೆ ಬಾಯ್ ಫ್ರೆಂಡ್ ಜೊತೆ ಮದುವೆ ಆದಂಥ ಸಂದರ್ಭದಲ್ಲಿ ನಾವು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೇವೆ, ನಮ್ಮದೇ ಆದಂಥ ಒಂದು ಮಗು ಇರಬೇಕು ಅನ್ನೋ ಕಾರಣಕ್ಕಾಗಿ ಪ್ರಿಯಾಂಕಾ ಮತ್ತು ಮೋಹನ್ ಇಬ್ಬರೂ ಸಹ ಮದರ್ಹುಡ್ ಆಸ್ಪತ್ರೆಯಲ್ಲಿ IVF ಮೂಲಕ ಒಂದು ಮಗುವನ್ನು ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದರು. ಆ ಒಂದು ಕಾರಣಕ್ಕೆ ಕೊಲೆ ಮಾಡಿದ್ರ, ಅಥವಾ ಮಗು ಕಪ್ಪಾಗಿದೆ ಅನ್ನೋ ಕಾರಣಕ್ಕಾಗಿ ಕೊಲೆ ಮಾಡಿದ್ರ, ಅಥವಾ ನಮ್ಮಿಬ್ಬರ ಅನೈತಿಕ ಸಂಬಂಧ ಅಥವಾ ಹೊಸ ಜೀವನಕ್ಕೆ ಈ ಮಗು ಅಡ್ಡಿ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಕೊಲೆ ಮಾಡಿದ್ರ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಬೇಕಾಗುತ್ತೆ. ಅದಕ್ಕೆ ಈಗಾಗಲೇ ಮೋಹನ್ ಕೊಟ್ಟಿರ್ತಕ್ಕಂಥ ಕಾರಣಗಳು ಇಷ್ಟೇ. 19 ವರ್ಷಗಳ ನಂತರ ತನ್ನ ಪ್ರೇಯಸಿ ಮತ್ತೆ ಸಿಕ್ಕಿದ್ಲು, ಹಾಗಾಗಿ ನಾವಿಬ್ಬರು ಮದುವೆ ಮಾಡ್ಕೊಂಡಿದ್ವಿ, ಕಾಶಿಗೆ ದೇವಸ್ಥಾನಕ್ಕೆ ಹೋಗಿ ಕಾಶಿ ವಿಶ್ವನಾಥೇಶ್ವರ ಕಾಶಿ ವಿಶ್ವನಾಥ ಏನಿದ್ದಾನೆ ಅವರ ಸನ್ನಿಧಾನದಲ್ಲೇ ಮದುವೆಯನ್ನು ಸಹ ಆಗಿದ್ವಿ. ಜೊತೆಗೆ ಮದುವೆ ಆದಂಥ ಬಳಿಕ ದುಬೈಗೆ ಪ್ರವಾಸ ಹೋಗಿದ್ವಿ, ಎಲ್ಲ ವಿಚಾರಗಳನ್ನು ಸಹ ಹೇಳಿದ್ದಾರೆ. ಜೊತೆಗೆ ಮಾರ್ಚ್ 24ನೇ ತಾರೀಕು ಬಾಲಕಿ ಅಂದರೆ ಇಲ್ಲಿ ಪ್ರಿಯಾಂಕಾ ಬರ್ತ್ಡೇ ದಿನವೇ ತನ್ನ ಮಗಳನ್ನು ಕೊಲೆ ಮಾಡ್ತಕ್ಕಂಥದ್ದು. ಕೊಲೆ ಮಾಡಿದ ದಿನ ಕೋಲಾರ ರಸ್ತೆಯಲ್ಲಿರ್ತಕ್ಕಂಥ ಹೈವೇಲಿ ಪ್ರಯಾಣ ಮಾಡ್ತಾರೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾರೆ, ಮಗುವಿಗೆ ಐಸ್ ಕ್ರೀಮನ್ನು ಕೊಡ್ತಾರೆ. ಐಸ್ ಕ್ರೀಮಲ್ಲೇ ಒಂದು ರೀತಿಯಾಗಿ ಪಾಯ್ಸನನ್ನು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಅದನ್ನು ತಿಂದಂಥ ವೆನ್ನೆಲ್ಲ ಏನು ಮಗು ಇತ್ತು, ಆಕೆ ಅಸ್ವಸ್ಥಳಾಗಿ ಬಿದ್ದಿರ್ತಾರೆ. ಬಳಿಕ ಅಸ್ವಸ್ಥಳಾಗಿ ಬಿದ್ದಿದ್ದಂಥ 5 ವರ್ಷದ ಬಾಲಕಿಯ ಮೇಲೆ ಏನು ಈ ಪ್ರಿಯಾಂಕಳ 2ನೇ ಗಂಡ ಆದಂಥ ಮೋಹನ್ನು ಬಲವಾಗಿ ಹೊಟ್ಟೆಗೆ ಒದಿತಾನೆ, ಜೊತೆಗೆ ಕತ್ತಿಸುವಂಥ ಕೆಲಸವನ್ನು ಮಾಡ್ತಾನೆ. ಕಾರಿನಲ್ಲಿ ಇಟ್ಟಿದ್ದಂಥ ಒಂದು ತಲೆದಿಂಬಿನಿಂದ ಆ ಬಾಲಕಿಯ ಮುಖದ ಮೇಲೆ ಬಲವಾಗಿ ಒತ್ತಿ ಉಸಿರುಗಟ್ಟಿಸಿ ಕೊಲೆಗೆ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾರೆ. ಕೊಲೆ ಮಾಡಿದ ನಂತರ ಸುಮಾರು 12 ಗಂಟೆಗಳ ಕಾಲ ಒಬ್ಬ ತಾಯಿ
ತನ್ನ ಮಗುವನ್ನು ಅಂದರೂ ಆ ಮಗುವಿನ ಶವದ ಮುಂದೆ ಇರ್ತಾರೆ. ಆ ಸಾಕ್ಷಿ ನಾಶ ಪಡಿಸೋದಕ್ಕೆ ಏನೆಲ್ಲ ತಂತ್ರಗಾರಿಕೆಗಳನ್ನು ಬಳಸಬೇಕು ಅವೆಲ್ಲವನ್ನು ಬಳಸಿ ಪೊಲೀಸರಿಗೆ ಸಿಕ್ಕಿ ಬೀಳದಂತೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಎವಿಡೆನ್ಸನ್ನು ನಾಶ ಮಾಡುವಂಥ ಕೆಲಸವನ್ನು ಪ್ರಿಯಾಂಕಾ ಮತ್ತು ಆಕೆಯ ಎರಡನೇ ಗಂಡನಾದಂಥ ಮೋಹನ್ ಅವರು ಮಾಡಿರ್ತಾರೆ. ಆದರೆ ಸತ್ಯವನ್ನು ತುಂಬ ದಿನ ಮುಚ್ಚಿಡೋದಕ್ಕಾಗಲ್ಲ ಅನ್ನೋದಕ್ಕೆ ಆಕೆಯ ಅಂದರೆ ಬಾಲಕಿಯ ಮರಣೋತ್ತರ ಪರೀಕ್ಷೆಯಲ್ಲಿ ಬೆಳಕಿಗೆ ಬಂದಂಥ ಒಂದು ಅಂಶಗಳು, ಅಂದರೆ ಆ ಬಾಲಕಿ ಸಾವಿಗೆ ಬಿರಿಯಾನಿ ತಿಂದು ಸಾವನ್ನಪ್ಪಿರೋದಿಲ್ಲ, ಅಲ್ಲಿ ಕೊಲೆ ಆಗಿದೆ, ಅದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಅನ್ನೋದು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಬೆಳಕಿಗೆ ಬರುತ್ತೆ. ಅದಾದ ಬಳಿಕ ಅವರ ತಂದೆ ಕೊಟ್ಟಂಥ ದೂರಿನ ಆಧಾರದ ಮೇಲೆ ಒಂದು ಕೊಲೆ ಕೇಸನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಈಗ 4 ದಿನಗಳ ಒಂದು ಮಿಂಚಿನ ಕಾರ್ಯಾಚರಣೆ 3 ವಿಶೇಷಗಳ ತಂಡ ಏನು ನಡೆಸಿತು ಅದರಲ್ಲಿ ಈ ಐಶ್ವರ್ಯ ತಲೆಮರೆಸ್ಕೊಂಡಿದ್ದಂಥ ವಕೀಲೆ ಹಂತಕ್ಕೆ ಆದಂಥ ಐಶ್ವರ್ಯ ಸಿಕ್ಕಿಬಿದ್ದರೆ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಎಷ್ಟು ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಲ್ಲಿಸಿ ಆಕೆಯನ್ನು ಕಸ್ಟಡಿಗೆ ಪಡೆದ ಬಳಿಕ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಅದರಲ್ಲಿ ಬಲವಾದ ನಿಖರವಾದಂಥ ಕಾರಣ ಅಂದರೆ ಮಗು ನೋಡೋದಕ್ಕೆ ಕಪ್ಪಾಗಿದ್ದಕ್ಕೆ ಕೊಲೆ ಮಾಡಿದ್ರ ಅಥವಾ IVF ಅಂದರೆ ನಮ್ಮದೇ ಆದಂಥ ಒಂದು ಮಗು ಬೇಕು ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ರ, ಈ ರೀತಿಯಾದಂಥ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.